ಹಾಯ್ ಫ್ರೆಂಡ್ಸ್, ಹೇಮರಗು ಲೈಫ್ ಲಾಗ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಟ್ರಿಪ್ದು ನಾನು ಡೇ 1 ಹಾಕಿದೆ. ಒಂದಾಗಲೇ ಸ್ವಲ್ಪ ಅಲ್ಲಿ ಮುಗಿಸ್ಕೊಂಡು ಹೋಟೆಲಲ್ಲಿ ನಾವು ಕಾಫಿ ಎಲ್ಲ ಕುಡ್ಕೊಂಡು ಇದು ಮುಂದೆ ಬಂದಿರೋದು ವಿಡಿಯೋ ಇದೆ ನೋಡಿ. ಹೌದು, ಥ್ಯಾಂಕ್ಸ್. ಹಂಗೆ ಆಯ್ತಾ? ಇದು ಹಾಗೆ ನಾವು ಹೋದ್ಸಲ ಇದು ಹೊರ್ನಾಡ್ಗೆ ಹೋಗಿರ್ಬೇಕಾದ್ರೆ ಮಧ್ಯದಲ್ಲಿ ಬರ್ತಾ ಒಂದು ಟೀ ಎಸ್ಟೇಟ್ ಸಿಗುತ್ತೆ. ಅಲ್ಲಿ ಎದುರುಗಡೆ ಕೋಕಮ್ ಜ್ಯೂಸ್ ಸಿಗುತ್ತೆ. ತುಂಬ ನ್ಯಾಚುರಲ್, ತುಂಬ ಟೇಸ್ಟಿಯಾಗಿ ಹುಳಿ ಸಿಹಿ ಎಲ್ಲ ಇರುತ್ತೆ. ಕುಡಿದು ಏನೋ ಒಂಥರ ಚೆನ್ನಾಗಿದೆ ಅನ್ನಿಸ್ತು. ಮತ್ತು ನಾವು ಇವಾಗ ಹೋಗ್ತಾ ಇರೋದು ಅಮ್ಮನ ದೇವಸ್ಥಾನಕ್ಕೆ ಅಲ್ವಾ, ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಅಲ್ವಾ, ಹೋಗ್ತಾ ಅದೇ ರೂಟಲ್ಲಿ ಸಿಕ್ತು. ಹಾಗಾಗಿ ನಮ್ಮ ಯಜಮಾನರು ತೊಗೊಡ್ತೀನಿ ಇಲ್ಲಿ ಕುಡಿಯೋರಂತೆ. ಯಾಕಂದರೆ ಅಲ್ಲಿ ಕುಡಿದ್ರೇ ತುಂಬ ಚೆನ್ನಾಗಿರುತ್ತಲ್ವ. ಹಾಗಾಗಿ ಕುಡ್ಕೊಂಡು ನಾವು ಈಗ ಬಂದು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ, ಹೊರನಾಡು ಅನ್ನಪೂರ್ಣೇಶ್ವರಿಗೆ ರೀಚ್ ಆದವು. ರೀಚ್ ಆಗೋ ತನಕ 9 ಗಂಟೆ ಆಯಿತು. ಜನ ಅಂತೂ ಸಿಕ್ಕಾಬಟ್ಟೆ ಜನ ಇದ್ದರು. ಇನ್ನೇನು ಮಹಾಮಂಗಳಾರತಿ ಆಗುತ್ತೆ, ದೇವಸ್ಥಾನ ಕ್ಲೋಸ್ ಆಗುತ್ತೆ ಅಂತ ಅಂದರೆ 9:30ಗೆ ಮಹಾಮಂಗಳಾರತಿ ಇತ್ತು. ಹಾಗಾಗಿ ನಾವು ರೂಮ್ ಏನು ಮಾಡೋಕ್ಕೆ ಹೋಗಲಿಲ್ಲ. ನಾವು ಮೊದಲೇ ರೂಮ್ ಮಾಡ್ಕೊಳ್ಳೋಣ ಅಂದರೆ ಯಾವ ಕಡೆ ಹೋಗಬೇಕು ಏನು ಅಂತ ನಾವಿನ್ನೂ ಡಿಸೈಡೇ ಮಾಡಿರಲಿಲ್ಲ. ಹಾಗಾಗಿ ನಾವು ರೂಮ್ ಕೂಡ ಮಾಡ್ಕೊಳ್ಳಿಲ್ಲ. ಸುಮ್ಮನೆ ಬಂದ್ಬಿಟ್ವಿ. ಎಲ್ಲೋ ಹೋಗೋಣ, ಹೆಂಗೋ ಹೋಗೋಣ ನೋಡಿಕೊಂಡು ಕೇರಳಗೆ ಹೋಗೋಣ ಅಂತ ಒಂದು ಸಲ ಅಂದ್ಕೊಂಡ್ವಿ. ಆಮೇಲೆ ಅಲ್ಲೋಗೋಣ ಇಲ್ಲೋಗೋಣ ಅಂತ ಕನ್ಫರ್ಮ್ ಇರಲಿಲ್ವಲ್ಲ. ಹಾಗಾಗಿ ನಾವು ರೂಮ್ ಕೂಡ ಬುಕ್ ಮಾಡ್ಕೊಂಡಿರಲಿಲ್ಲ. ಸರಿ, ಡೈರೆಕ್ಟಾಗಿ ನಾವು ಹೊರನಾಡು ಅನ್ನಪೂರ್ಣೇಶ್ವರಿ ಅಮ್ಮನ ಹತ್ರನೇ ಬಂದು ಹೋಗಿ ನಾವು ದರ್ಶನಕ್ಕೆ ನಿಂತ್ಕೊಂಡ್ವು. ಅಲ್ಲೂ ಕೂಡ ತುಂಬ ಜನ ಇದ್ದರು. ಮತ್ತು ಮಹಾಮಂಗಳಾರತಿ ಆಗಬೇಕಾದ್ರೆ ಜನಗಳು ಸ್ವಲ್ಪ ಕ್ಯೂ ಕೂಡ ನಿಂತಿತ್ತು. ರೂಮ್ಗಳೆಲ್ಲ ಫುಲ್ ಬುಕ್ ಆಗಿತ್ತು. ಎಲ್ಲಿ ಕೇಳಿದ್ರು ರೂಮ್ ಇಲ್ಲ ಅಂತ ಹೇಳ್ತಾಯಿದ್ರು. ಅದರಲ್ಲೂ ಕೂಡ ನಾವು ಹೋಗಿ ವಿಚಾರಿಸ್ಕೊಂಡು ಆಮೇಲೆ ನೋಡೋಣ. ಯಾಕೆಂದರೆ ಫಸ್ಟು ದೇವ್ರ ದರ್ಶನ ಮಾಡ್ಕೊಂಬಿಡೋಣ, ಆಮೇಲೆ ನೋಡೋಣ ಅಂತೇಳಿ ನಾವು ಕೈಕಾಲು ಮುಖ ತೊಳ್ಕೊಂಡು ದೇವ್ರ ದರ್ಶನಕ್ಕೆ ಅಂತ ಹೋಗ್ತಾಯಿದ್ದೀವಿ. ಹೋಗೋರು ಹೋಗ್ತಾಯಿದ್ರು, ಬರೋರು ಬರ್ತಾಯಿದ್ರು. ಮತ್ತು ಊಟ ಕೂಡ ಆಗಲೇ ಶುರು ಆಗಿತ್ತು. ಅಂದರೆ ಮುಗಿಯೋ ಟೈಮ್ ಬಂದಿತ್ತು. ನಾವು ದರ್ಶನ ಮುಗಿಸ್ಕೊಂಡು ಊಟಕ್ಕೆ ಹೋಗೋಣ ಅಂತೇಳಿ ದರ್ಶನಕ್ಕೆ ನಿಂತಿದ್ದೀವಿ. ನೀವು ಆಗಲಿ ನೋಡ್ತಾ ಇರ್ಬೋದು ಇಷ್ಟೊಂದು ಜನ ನಿಂತಿದ್ದಾರೆ ಅಂತ. ಯಾಕೆಂದರೆ ಮಹಾಮಂಗಳಾರತಿ ಆಗಬೇಕಾದ್ರೆ ಬಿಡ್ತಿರ್ಲಿಲ್ಲ. ಮುಂದೆ ಅಲಂಕಾರ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ರು. ನಮಗೆ ತುಂಬ ಚೆನ್ನಾಗಿ ದರ್ಶನ ಆಯಿತು ಅಂತಲೇ ಹೇಳ್ಬೋದು. ಆದರೆ ಒಳಗಡೆ ಎಲ್ಲ ವೀಡಿಯೋ ಮಾಡೋಂಗಿಲ್ವಲ್ಲ, ಹಾಗಾಗಿ ನಾವು ಕೂಡ ವೀಡಿಯೋ ಮಾಡ್ಕೊಳ್ಳಿಲ್ಲ. ದರ್ಶನ ಎಲ್ಲ ಮುಗಿಸ್ಕೊಂಡು ನೋಡಿ, ಇಲ್ಲೇ ನಿಮಗೆ ಕಾಣಿಸ್ತಾ ಇದೆ ಮಹಾಮಂಗಳಾರತಿ ಆಗ್ತಾ ಇರೋದು. ಹೊರಗಡೆ ನಮಗೆ ಸ್ಕ್ರೀನಲ್ಲಿ ಶೋ ಆಗ್ತಾಯಿತ್ತು. ಯಾಕಂದ್ರೆ ಅಲ್ಲಿ ನಾವು ಹಿಂದೆಗಡೆಯಲ್ಲಿದ್ವಲ್ಲ, ಹಾಗಾಗಿ ನಮ್ಗೆ ಇದೊಂದು ಮಹಾಪುಣ್ಯ ಅಂತಲೇ ಹೇಳ್ಬೋದು. ವಾತಾವರಣ ಮಾತ್ರ ತುಂಬ ಚೆನ್ನಾಗಿತ್ತು, ಸಖತ್ತಾಗಿತ್ತು. ಈ ಕಡೆ ಸೆಕೆನೂ ಇಲ್ಲ, ಈ ಚಳಿನೂ ಇಲ್ಲ, ಆ ರೀತಿ ವಾತಾವರಣ ಇತ್ತು. ಒಂಥರ ತುಂಬ ಚೆನ್ನಾಗಿ ದೇವ್ರ ದರ್ಶನವೂ ಕೂಡ ಆಯಿತು. ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಯಾಕೆಂದರೆ ಇನ್ನು ಬೆಳಗ್ಗೆ ಅಂದರೆ ತುಂಬ ರಶ್ ಆಗುತ್ತೆ ಭಾನುವಾರಕ್ಕೆ. ಇವತ್ತೇ ಹೋಗಿ ಯಾವುದಕ್ಕೂ ದರ್ಶನ ಮಾಡ್ಕೊಳ್ಳೋಣ ಅಂತೇಳಿ ದರ್ಶನ ಮಾಡಿಕೊಂಡು ಹೋಗಿದ್ದೀನೇ ನಾವು ಅಕ್ಕಿ ಬೆಲ್ಲ ಎಲ್ಲ ಕೊಟ್ಬೋಣ ಅಂತ ಕೊಡ್ತಾಯಿದ್ದೀವಿ. ಯಾಕೆಂದರೆ ಅನ್ನಪೂರ್ಣೇಶ್ವರಿ ಅಂದರೆ ತಾಯಿ, ಅನ್ನ ಕೊಡೋ ತಾಯಿ ಅಲ್ವ ಅವರು. ಹಾಗಾಗಿ ನಾವು ಕೂಡ ಟಿಕೆಟ್ ತೊಗೊಂಡು ಅನ್ನಪೂರ್ಣೇಶ್ವರಿಗೆ ಅಕ್ಕಿ ಅರ್ಪಿಸ್ಬಿಟ್ಟು ಬೆಲ್ಲ ಅರ್ಪಿಸ್ಬಿಟ್ಟು ಅಲ್ಲಿ ಪ್ರಸಾದ ಅಂತ ಒಂದು ಅಕ್ಕಿ ಪ್ಯಾಕೆಟ್ ಕೊಡ್ತಾರೆ, ಅದನ್ನ ಇಟ್ಕೊಂಡು ಊಟದ ಮನೆಗೆ ಹೋದ್ವು. ಊಟ ಮಾತ್ರ ಸೂಪರಾಗಿತ್ತು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ನಮಗೆಲ್ಲರಿಗೂ ಆಯಾಸ ಆಗಿತ್ತು, ಟಯರ್ಡ್ ಆಗಿತ್ತು. ಊಟ ಮಾಡ್ಕೊಂಡು ಮಲ್ಕೊಂಡ್ರೆ ಸಾಕು ಅನ್ನಂಗಿತ್ತು. ಹಂಗೂ ಹಿಂಗೂ ಊಟ ಮುಗಿಸ್ಕೊಂಡು ಹೋಗಿ ರೂಮ್ ಸರ್ಚ್ ಮಾಡೋಣ ಅಂತ ಹೋದೋ. ಬಟ್ ರೂಮ್ ಎಲ್ಲೂ ಕೂಡ ಸಿಗ್ತಾರೆ, ಎಲ್ಲ ಕಡೆನೂ ಹೌಸ್ಫುಲ್ ಆಗಿದೆ ಅಂತಲೇ ಹೇಳ್ತಾರೆ. ಕೊನೆಗೊಂದು ಭದ್ರಾ ನಿವಾಸ ಅಂತ ಇಲ್ಲೊಂದು ಕಡೆ ವಿಚಾರಿಸೋಣ ಅಂತ ಬಂದ್ವು. ನಮಗೆ ಅಲ್ಲಿ ರೂಮ್ ಸಿಕ್ತು. ಬಟ್ ನಮಗೇನಿಲ್ಲ, ನಾವು ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಹೋಗೋ ಪ್ಲ್ಯಾನ್ ಇತ್ತು. ಬಟ್ ಅದೇ ರಾತ್ರಿ ಸ್ಟೇ ಆಗಬೇಕಲ್ವ, ಏನೇ ಆದ್ರೂ ಸ್ಟೇ ಆಗ್ಲಿಕ್ಕೆ ರೂಮ್ ಬೇಕೇ ಬೇಕು. ಹಾಗಾಗಿ ವಿಚಾರಿಸಿದಾಗ ಸರಿ ಅಲ್ಲಿ ಸಿಗುತ್ತೆ ಒಂದು ಸಲ ವಿಚಾರಿಸಿ ಅಂತ ಹೇಳಿದ್ರು. ಇಲ್ಲಿ ಬಂದು ವಿಚಾರಿಸಿದಾಗ ನಮ್ಮ ಪುಣ್ಯಕ್ಕೆ ತಾಯಿ ಹೆಂಗೋ ಒಂದು ರೂಮ್ ದೊರಕಿತು. ನಮಗೆ ಖುಷಿಯಾಯಿತು. ಹಾಗಾಗಿ ರೂಮೆಲ್ಲ ಬುಕ್ ಮಾಡಿಕೊಂಡು ಲಗೇಜ್ ಎಲ್ಲ ತೊಗೊಂಡೋಗಿ ಇಟ್ಕೊಂಡು, ಯಾಕಂದರೆ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಇನ್ನೂ ಓಡ್ಲಿಕ್ಕೆ ಸರಿ ಹೋಗುತ್ತೆ. ಯಾಕಂದರೆ ಶನಿವಾರ ಅಮ್ಮನ ದರ್ಶನ ಆದರೆ ಭಾನುವಾರ ಪೂರ್ತಿ ನಾವು ಬೀಚಲ್ಲೇ ಟೈಮ್ ಸ್ಪೆಂಡ್ ಮಾಡಬೇಕು. ಬೆಳಗಿನ ಜಾವ ಬೇಗ ಬಿಡೋಣ ಅನ್ನೋದು ನಮ್ಮ ಪ್ಲ್ಯಾನ್ ಇತ್ತು. ಬಟ್ ಅದೇ ಬಿಡೋ ತನಕ ಸ್ವಲ್ಪ ತಿಂಡಿ ಮುಗಿಸ್ಕೊಂಡು ಬಿಟ್ಟು ನಾವು ಬೀಚ್ ಹತ್ರ ಹೋಗೋ ತನಕ ಮಧ್ಯಾಹ್ನ ಆಯಿತು. ಇನ್ನು ಮುಂದೆ ಅದು ತುಂಬ ವೀಡಿಯೋಸ್ ಇದೆ. ಮತ್ತು ನಾನು ಇಲ್ಲಿಗೆ ಮಾತ್ರ ಹೇಳ್ತಾಯಿದ್ದೀನಿ. ರೂಮ್ ಕೂಡ ತುಂಬ ಕ್ಲೀನಾಗಿತ್ತು. ಸ್ವಲ್ಪ ಕಾಸ್ಟ್ಲಿ ಆದ್ರೂ ರೂಮ್ ಮಾತ್ರ ತುಂಬ ಚೆನ್ನಾಗಿತ್ತು. ಅದು ತುಂಬ ಸ್ಪೇಷಿಯಸ್ ಆಗಿತ್ತು. ಒಂದು ದೊಡ್ಡ ಕಾಟ್ ಇತ್ತು, ಒಂದು 3 ಜನ ಮಲ್ಕೊಬೋದಿತ್ತು. ಒಂದು ದಿವಾನ್ ಕರೆದ್ರೆ ಒಂದು ಚಿಕ್ಕದು ಕೂಡ ಕಾಟ್ ಕೊಟ್ಟಿದ್ರು. ಅಟ್ಯಾಚ್ ಬಾತ್ರೂಮು ತುಂಬ ವಿಶಾಲವಾಗಿ ದೊಡ್ಡದಾಗಿತ್ತು. ಟಿ ವಿ ಕೇಬಲ್ ಎಲ್ಲ ಇದ್ದಿದ್ದ ಸಲುವಾಗಿ ಸ್ವಲ್ಪ ಹಂಗೆ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ಟಿ ವಿ ನೋಡ್ಕೊಂಡು ನ್ಯೂಸ್ ಎಲ್ಲ ಹಾಕ್ಕೊಂಡು ನೋಡಿಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಮಲ್ಕೊಳ್ಳೋಣ ಅಂತ ಮಲ್ಕೊತಾ ಇದ್ದೀವಿ.
ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಹೊಸ ಜಾಗಕ್ಕೆ ಹೋದರೆ ತಕ್ಷಣ ನಿದ್ರೆ ಬರಲ್ವಲ್ಲ. ನಮಗಂತೂ ಮೊದಲೇ ಎಲ್ಲೋದ್ರೂ ಕೂಡ ನಿದ್ರೆ ಬರಲ್ಲ ಸಡನ್ನಾಗಿ. ಹಾಗಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು, ಯಾಕಂದರೆ ಜನಗಳು ಅಲ್ಲೇ ನಮಗೆ ಗ್ರೌಂಡ್ ಫ್ಲೋರಲ್ಲೇ ರೂಮ್ ಸಿಕ್ಕಿದ್ದು. ಹೋಗೋರು ಹೋಗ್ತಾಯಿದ್ರು, ಬರೋರು ಬರ್ತಾಯಿದ್ರು. ಹಂಗೆ ಸ್ವಲ್ಪ ವಿಂಡೋ ಎಲ್ಲ ಓಪನ್ ಮಾಡ್ಕೊಂಡು ನೋಡ್ತಾಯಿದ್ವು. ಜನಗಳು ಫುಲ್ಲು ಇಡೀ ರಾತ್ರಿ ಓಡಾಡ್ತಾಯಿದ್ರು. ಯಾರು ಕೂಡ ಜನ ಇಲ್ಲ ಅನ್ನೋಂಗಿರಲಿಲ್ಲ. ಇಡೀ ರಾತ್ರಿ ಓಡಾಡಿಕೊಂಡು ಬೆಳಗಿನ ಜಾವನೇ ದರ್ಶನಕ್ಕೆಲ್ಲ ಹೋಗಿ ರೆಡಿ ಆಗಲಿಕ್ಕೆ 4 ಗಂಟೆಗೆ ಎದ್ದಿದ್ವಿ ನಾವು ಒಂದು ಸಲ. ಆವಾಗಲೇ ಜನ ಎಲ್ಲ ಇದ್ದು ದರ್ಶನಕ್ಕೆ ಹೋಗಿ ಅಂತ ರೆಡಿ ಆಗ್ತಿದ್ರು. ನಾವು ದರ್ಶನ ಮಾಡಿದ್ವಲ್ಲ, ಹಾಗಾಗಿ ನಾವು ಕೂಡ ಫ್ರೆಶ್ ಅಪ್ ಆಗಿ ನೋಡೋಣ, ಏನಾದ್ರು ರಶ್ ಇಲ್ಲ ಅಂದರೆ ಬೆಳಗ್ಗೆ ಒಂದು ದರ್ಶನ ಮಾಡ್ಕೊಳ್ಳೋಣ ಅಮ್ಮಂದು ಅಂತೇಳಿ ಡಿಸೈಡ್ ಮಾಡಿಕೊಂಡು ನಾವು ಇಲ್ಲೇ ಗ್ರೌಂಡ್ ಫ್ಲೋರ್ ಆಗಿದ್ದರಿಂದ ನಮ್ಗೆ ಒಂಥರ ಚೆನ್ನಾಗಿತ್ತು. ವ್ಯೂಸ್ ಎಲ್ಲ ಚೆನ್ನಾಗಿ ಕಾಣಿಸ್ತಿತ್ತು. ಮತ್ತು ನಮ್ಮ ಕಾರ್ ಪಾರ್ಕಿಂಗ್ ಕೂಡ ಇಲ್ಲೇ ಮಾಡ್ಕೊಂಡಿದ್ದು ಸೇಫ್ಟಿಗೆ. ಹಾಗಾಗಿ ರೂಮ್ ಸಿಕ್ಕಿದ್ದು ಒಂಥರ ಅನುಕೂಲ ಆಯಿತು ಅಂತಲೇ ಹೇಳ್ಬೋದು. ಮತ್ತು ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಏನಪ್ಪ ಅಂದರೆ ಬೆಳಗ್ಗೆ ವ್ಯೂ ಇರುತ್ತೆ ನೋಡಿ, ಅದು ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಯಜಮಾನರು ನನ್ನ ಬೇಗ ಎದ್ದೇಳಿಸಿ ಬಾ ವ್ಯೂ ತೋರಿಸಿ ನಿಮಗೆ ಚೆನ್ನಾಗಿರುತ್ತೆ ಅಂತೇಳಿ ಕರ್ಕೊಂಬಂದು ವ್ಯೂ ಎಲ್ಲ ತೋರಿಸಿ ಹೋಟೆಲ್ಗೆ ಹೋದ್ವಿ. ಕಾಫಿ ಟೀಗೆ ಏನಾದ್ರು ಕುಡಿತೀಯ ಅಂತ. ನಾನಂತೂ ಕುಡಿಲಿಲ್ಲ, ಅವ್ರು ಕುಡಿದ್ರು. ಯಾಕೆಂದರೆ ಬೆಳಗ್ಗೆನೇ ಕಾಫಿ ಟೀ ಕುಡಿದ್ರೆ ನನಗೆ ಗ್ಯಾಸ್ಟ್ರಿಕ್ ಆಗುತ್ತೆ. ಅವ್ರು ಸುಮ್ಮನೆ ಸ್ವಲ್ಪ ಎದುರುಗಡೆನೇ ಅಲ್ಲಿ ರೂಮ್ ಆಪೋಸಿಟೇ ಒಂದು ಹೋಟೆಲ್ ಇತ್ತು, ಬಾ ಇಲ್ಲೇ ಹೋಗ್ಬಿಟ್ಟು ಬರೋಣ, ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಅಂತೇಳಿ ಹಾಗೆ ಅವ್ರು ಒಂದು ರೌಂಡ್ ಕಾರ್ ಹತ್ರ ಹೋಗಿ ಅಲ್ಲಿ ವ್ಯೂ ಎಲ್ಲ ನೋಡಿದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ಬೆಳಗ್ಗೆ ಮಾತ್ರ ತುಂಬ ಚೆನ್ನಾಗಿತ್ತು. ಇದೆಷ್ಟು ಇದ್ದರೆ 6:30-7 ಗಂಟೆ ಇರ್ಬೋದೇನೋ ಅಷ್ಟೇ. ಅಷ್ಟು ಬೇಗ ಒಂಥರ ಎಲ್ಲೋ ಇದ್ದೀವಿ ಅನ್ನೋ ಅನ್ನೋ ಫೀಲ್ ಕೊಡ್ತಾಯಿತ್ತು. ಏನೋ ಒಂಥರ ಮನಸ್ಸಿಗೆ ಸಮಾಧಾನವೂ ಸಿಗ್ತಾಯಿತ್ತು. ಇಲ್ಲಿ ಟೀ ಕಾಫಿ ಎಲ್ಲ ಕುಡ್ಕೊಂಡು ನಾವು ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋದ್ವು. ಮತ್ತೆ ದೇವ್ರ ದರ್ಶನ ಮಾಡಿದ್ವು. ನಾನು ಮತ್ತು ನಮ್ಮಮ್ಮ ಮಾಡಿದ್ವು, ಇವರಿಬ್ಬರು ಮಾಡಲಿಲ್ಲ. ದರ್ಶನ ಮುಗಿಸ್ಕೊಂಡು ಅಲ್ಲೇ ನಮಗೆ ಟಿಫನ್ ಸಿಗುತ್ತೆ ದೇವಸ್ಥಾನದಲ್ಲೇ. ಅವಲಕ್ಕಿ, ಒಂಥರ ಸಿಹಿ ಅವಲಕ್ಕಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಕಾಫಿ ಕೊಡ್ತಾರೆ. ಕಾಫಿನ ಟೀನೋ ಒಟ್ಟಿಗೆ ಕೊಡ್ತಾರೆ, ಒಂದು ಅರ್ಧ ಲೋಟ ಕೊಡ್ತಾರೆ. ಕಾಫಿ ಅನಿಸುತ್ತೆ. ಕಾಫಿ ಕೊಟ್ಟರು, ತುಂಬ ಚೆನ್ನಾಗಿದೆ. ಅದೇ ಹೊಟ್ಟೆ ತುಂಬಲ್ಲ, ಬಟ್ ಅರೆ ಲೈಟಾಗಿ ತಿನ್ಬೋದು, ಓಕೆ ಅನ್ನಿಸ್ತು. ನಾವು ಕೂಡ ದರ್ಶನ ಮತ್ತು ಟಿಫನ್ ಎರಡನ್ನೂ ಮುಗಿಸ್ಕೊಂಡು ಇನ್ನು ಆ ಸೈಡ್ ಮಂಗಳೂರು ಸೈಡ್ ಹೋಗೋಣ ಇನ್ನು. ಏಕೆಂದರೆ ಇಲ್ಲಿಗೆ ಹೋಗ್ಬೇಕಂದ್ರೂ ಒಂದು ಸೈಡಿಂದ ಒಂದು ಸೈಡ್ ರೀಚ್ ಆಗಬೇಕಂದ್ರೆ ತುಂಬ ಕಿಲೋಮೀಟರ್ ಇರುತ್ತೆ. ಮತ್ತು ಈ ಕಡೆ ಎಲ್ಲ ರೂಟ್ಗಳು ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ ನೋಡಿ. ಹಾಗಾಗಿ ಸ್ವಲ್ಪ ಟೈಮ್ ವೇರಿಯೇಷನ್ ಆಗುತ್ತೆ. ನಾವು ಮಾಮೂಲಿ ಪ್ಲೇಸಲ್ಲಿ 1 ಅವರ್ ತೊಗೊಂಡ್ರೆ 2 ಅವರ್ಸ್ ಆಗುತ್ತೆ. ಹಾಗಾಗಿ ಬೇಗ ಹೊರಟ್ರೆ ನಾವು ಬೀಚಸ್ನ ನಾವು ರೀಚ್ ಮಾಡ್ಬೋದು. ಮತ್ತು ತುಂಬ ಬಿಸಿಲಾದರೆ ಬೀಚಲ್ಲಿ ಆಡೋಕ್ಕಾಗಲ್ಲ ಅಂತೇಳಿ ನಾವು ಕೂಡ ಬೇಗ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ತಿಂಡಿ ಮುಗಿಸ್ಕೊಂಡು ಇದು ಹೊರಡ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿದೆ ಆ ಕಡೆ ಎಲ್ಲ ಸೀನರಿ ಅಂತ ಹೇಳಿದ್ರೆ ನಿಜವಾಗ್ಲೂ ಅದು ನಮ್ಗೆ ಏನು ಮನ್ಸಲ್ಲಿ ನೋವು ಬೇಜಾರಿದ್ರೂ ಕೂಡ ಅದನ್ನೆಲ್ಲ ನೋಡ್ತಾರೆ. ಹಸಿರು ಪ್ರಕೃತಿ ಇರೋದೇ ಅಷ್ಟಲ್ವಾ ತಾಯಿ ಮಡ್ಲು ಅಂತ ಹೇಳ್ತಾರೆ. ಅದು ನೋಡ್ತಾ ಇದ್ದರೆ ನಮ್ಮ ಮನಸ್ಸಲ್ಲಿರೋ ಚಿಂತೆ ನೋವುಗಳೆಲ್ಲ ಮರ್ತೋಗ್ಬಿಡ್ತೀವಿ ಅನಿಸುತ್ತೆ. ಅದನ್ನ ಮರಿಲಿಕ್ಕಾದ್ರೂ ನಾವು ಒಂದು ಜಾಗಕ್ಕೆ ಬೇರೆ ಜಾಗಗಳಿಗೆ, ನಮ್ಮ ಜಾಗದಿಂದ ಬೇರೆ ಜಾಗಕ್ಕೆ ಸ್ವಲ್ಪ ಚೇಂಜ್ ಮಾಡಿದ್ರೆ ನಮಗೂ ಕೂಡ ಫ್ರೆಶ್ನೆಸ್ ಅನ್ನೋದು ಸಿಗುತ್ತೆ. ಒಂಥರ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಹಂಗೆ ಹೋಗ್ತಾ ದಾರಿಲಿ ನಮ್ಮ ಯಜಮಾನ್ರು ಹೋದ್ಸಲಿ ಹೋಗಿರ್ಬೇಕಾದ್ರೆ ಒಂದು ಟೀ ಎಸ್ಟೇಟು ಮತ್ತು ಒಂದು ಗಣೇಶನ ದೇವಸ್ಥಾನಕ್ಕೆ ಹೋಗಿದ್ರಂತೆ. ನಾವು ಲಾಸ್ಟ್ ಟೈಮ್ ಹೋಗಿದಾಗ ನಾವು ಹೋಗಿರಲಿಲ್ಲ, ಅವ್ರ ಫ್ರೆಂಡ್ ಜೊತೆ ಹೋಗಿದ್ರು. ಆವಾಗ ಹೋಗಿದ್ರಂತೆ. ಅದು ಒಂದು ಪ್ಲೇಸ್ ಇದೆ, ತೋರಿಸ್ತೀನಿ ಬನ್ನಿ, ಚೆನ್ನಾಗಿದೆ ಅಂತೇಳಿ ಅಲ್ಲಿಗೂ ಕೂಡ ಕರ್ಕೊಂಡೋದ್ರು. ಅಲ್ಲೂ ಕೂಡ ತುಂಬ ಚೆನ್ನಾಗಿತ್ತು. ಅಲ್ಲೂ ಎಂಜಾಯ್ ಮಾಡೋದು, ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿ ಅಲ್ಲಿ ನಾನು ಹೇಳಿದ್ನಲ್ಲ ಆಗಲೇ ದೇವಸ್ಥಾನದಲ್ಲಿ ಹೊಟ್ಟೆ ತುಂಬಿರಲಿಲ್ಲ ಅಂತ ಅಲ್ಲಿ ಹೋಟೆಲಿಗೆ ಬಂದು ಅಪೋಸಿಟ್ ಒಂದು ಹೋಟೆಲ್ ಇತ್ತು, ಅಲ್ಲಿ ನೀರು ದೋಸೆ ಕಾಫಿ ಟೀ ಕುಡ್ಕೊಂಡು ಹಾಗೆ ಅಲ್ಲಿ ಅಮಟೆಕಾಯಿ ಉಪ್ಪಿನಕಾಯಿ ತುಂಬ ಫೇಮಸ್ ಅಂತೆ, ತಂದಿದ್ವು. ತುಂಬ ಚೆನ್ನಾಗಿತ್ತು ಟೇಸ್ಟು. ಅದು ತಿಂದಿದ್ವಿ, ತುಂಬ ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಸ್ಟೇಟ್ಗಳು ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಜನಗಳು ಅಷ್ಟು ಹೋಗ್ತಾಯಿದ್ರು ಬರ್ತಾಯಿದ್ರು. ದೇವಸ್ಥಾನ ಮಾತ್ರ ಗುಡಿ ಚಿಕ್ಕದಾದರೂ ಅದೇನು ಹೇಳ್ತಾರಲ್ಲ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ. ಹಾಗೆ ಅಲ್ಲಿ ಮೂರ್ತಿ ಚಿಕ್ಕದು, ಗಣೇಶನ ಗುಡಿ ಚಿಕ್ಕದಿದ್ರೂ ಅಲ್ಲಿ ಸುತ್ತಮುತ್ತ ಪ್ರಕೃತಿ ಮಾತ್ರ ಫಸ್ಟ್ ಕ್ಲಾಸ್ ಅಂತಲೇ ಹೇಳ್ಬೋದು. ಖಂಡಿತ ನೀವು ಯಾರೋ ಹೊರನಾಡು ಅನ್ನಪೂರ್ಣೇಶ್ವರಿಗೆ ಹೋದರೆ ಇದು ಬರ್ತಾ ಅಂದಿವೆ ನಿಮಗೆ ಸಿಗುತ್ತೆ ಗಣೇಶನ ದೇವಸ್ಥಾನ. ಮತ್ತು ಟೀ ಎಸ್ಟೇಟ್ ಎಲ್ಲ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಫೋಟೋಶೂಟ್ ಮಾಡ್ಕೊಬೋದು, ಸ್ವಲ್ಪ ಒಂದು 10 ನಿಮಿಷ ಟೈಮ್ ಸ್ಪೆಂಡ್ ಮಾಡ್ಬೋದು. ಒಂಥರ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ. ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ಇನ್ನೂ ಬೇರೆ ಎಲ್ಲ ವೀಡಿಯೋಸ್ ಇದೆ, ಸ್ವಲ್ಪನೇ ಆಗ್ತಾ ಹೋಗ್ತೀನಿ. ದಯವಿಟ್ಟು ಎಲ್ಲರೂ ಪೂರ್ತಿ ವೀಡಿಯೋ ನೋಡಿ. ನಿಮ್ಗೇನಾದ್ರು ವೀಡಿಯೋ ಏನು ಇಷ್ಟ ಆಗಿದ್ರೆ ಲೈಕು ಶೇರು ಕಮೆಂಟ್ ಮಾಡಿ. ತುಂಬ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಮತ್ತು ವೀಡಿಯೋ ಮಾತ್ರ ಎಲ್ಲೂ ಸ್ಕಿಪ್ ಮಾಡಬೇಡಿ. ಇದು ಮುಂದೆ ಬಂದು ನಾನು ನಿಮಗೆ ಕುದುರೆಮುಖ ಹೋಗ್ಬೇಕಾದ್ರೆ ರೂಟ್ ತೋರಿಸ್ತೀನಿ. ಇದು ನಾವು ಚೆಕ್ ಪೋಸ್ಟಲ್ಲಿದ್ದೀವಿ. ಚೆಕ್ ಪೋಸ್ಟಲ್ಲಿ ಹೋಗಿ ಟಿಕೆಟ್ ತೊಗೋಬೇಕು. ಟಿಕೆಟ್ ತೊಗೊಂಡ್ರೆ ಅವರು ಇಷ್ಟು ಟೈಮಿಂಗ್ಸ್ ಅಂತ ಹಾಕೊಟ್ಟಿರ್ತಾರಂತೆ. ಆ ಟೈಮಿಂಗ್ಸಲ್ಲಿ ನಾವು ಫಾರೆಸ್ಟ್ ಒಳಗಡೆ ಮುಗಿಸಿ ಮಾಮೂಲಿ ಮೇನ್ ರೋಡ್ ರೀಚ್ ಆಗಬೇಕು. ಇನ್ನೂ ಇದೆ ಮುಂದೆ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್.